ಎಲ್ಲೋ ಬಿಡಿದ್ರೆ ಎಲ್ಲಿದ್ದೀರಾ ಯಶ್ ಆದ್ಮೇಲೆ ಇರೋ ಫಸ್ಟ್ ಟ್ರೆಂಡಿಂಗ್ ಅಲ್ಲಿರೋ ಪ್ರಶ್ನೆ ಎಲ್ಲಿದ್ದಾರೆ ಶೀತಲ್? ಎಲ್ಲಿದ್ದೀನಿ ಅಂತ ಹೇಳ್ಬೇಕಾ ನಾನು? ಆಕ್ಚುಲಿ ಆ ಸೆಗ್ಮೆಂಟಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ ನಾನು. ಇದು ಯಾವ್ದು ಹೇಳಿ, ಗೊತ್ತಾ? ನಾ ಹೇಳ್ಬಾರ್ದು. ನೀವು ಕೇಳಬಾರ್ದು, ನಾ ಹೇಳ್ತೀನಿ, ಅದು ತಗೋ. ಇದನ್ನ ನೀವ್ ಎಲ್ಲಿದ್ದೀರಾ ಅಂತ ಕೇಳ್ಬೇಡಿ, ನೀವೇನ್ ಮಾಡ್ತಿದ್ದೀರಾ ಅಂತ ಕೇಳ್ಬೇಡಿ, ಪ್ಲೀಸ್ ಒಂದ್ಸಲ ಕಣ್ಣು ನೋಡಿರಿ ಅಂತ ಕೇಳ್ಬೇಡಿ ಅಂತೆಲ್ಲ ಹೇಳೋಣ ಅನ್ಕೊಂಡಿದ್ದೆ. ಇದೆಲ್ಲ ಎಡಿಟ್. ನೋಡಿದ್ರೆ ಯಾಕೆ ದೇವಸ್ಥಾನಕ್ಕೆ ಹೋದಾಗ ದೇವರೇ ಇಲ್ಲ ಅಂದ್ರೆ ಏನ್ ಬರೀ ಬಾಗಿಲು ನೋಡ್ಕೊಂಬರಕ್ಕೆ ಯಾರು ಹೋಗಲ್ಲ. ಶೀತಲ್ ಗುರು ಕಣ್ಣು ನೋಡ್ಸಿ ಸಾರ್ ಅಂತ ಇಲ್ಲ ಅಲ್ವಾ? ಇಲ್ಲ ಇಲ್ಲ ಬೇಕಾದ್ರೆ ಕೇಳ್ತೀನಿ ನೋಡಿ, ಎಷ್ಟು ಜನಕ್ಕೆ ಶೀತಲ್ ಅವ್ರ ಮೇಲೆ ಕ್ರಶ್ ಆಗಿದೆ ಕೈ ಎದುರು? ಅಲ್ಲಿ ನೋಡಿ, ಅವ್ನು ಯಾರೋ ಎರಡು ಕೈ ಎತ್ತಿರ್ತೀನಿ ನಾನು. ಕೂತ್ಕೊಳ್ಳ, ಅವ್ನು ಯಾರೋ ನಿಂತ್ಕೊಂಡೆ ಬಿಟ್ಟ. ಕೂತ್ಕೊ ನೋಡಿ, ಕೂತ್ಕೊಂಡು. ಸೊ ಎಲ್ಲಿದ್ದೀನಿ ಅಂದರೆ ಅದೇ ನ್ಯೂಸ್ ಚಾನಲ್ ಆದಮೇಲೆ ಹೊರಗಡೆ ಬಂದಮೇಲೆ ಸಿನಿಮಾಗಳಲ್ಲಿ ಒಂದಷ್ಟು ಮಾಡಿದೆ. ಸಿನಿಮಾಗಳಂದ್ಮೇಲೆ ಗೊತ್ತಲ್ಲ ಅದ್ರದ್ದು ಜರ್ನಿ, ಅದರದ್ದೇ ಅದೇ ಏರಿಳಿತಗಳಿದ್ದೇ ಇರುತ್ತೆ. ಸೊ ಅದಾದ್ಮೇಲೆ ಸಿನಿಮಾ ಒಂದು ನಿರ್ದೇಶನ ಮಾಡಿದೆ. ಇವಾಗ ಒಂದು ಕಂಪನಿ ಮಾಡಿಕೊಂಡು ನಮ್ಮದೇ ಒಂದು ಟೀಮ್ ಕಟ್ಕೊಂಡು ರೈಟಿಂಗ್ ಆ್ಯಂಡ್ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ತಾ ಇದ್ದೀವಿ. ಆ್ಯಡ್ಸು, ವಿಡಿಯೋಸು, ಬ್ರ್ಯಾಂಡಿಂಗ್ ಆ್ಯಂಡ್ ಮಾರ್ಕೆಟಿಂಗು ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗು, ಈ ಥರದೊಂದು ಕೆಲಸಗಳನ್ನ ಮಾಡಿಕೊಂಡು ಇದ್ದೀವಿ. ಸೊ ಪ್ರಿಯ ವೀಕ್ಷಕರೇ, ಒಟ್ಟಾರೆ ಹೇಳ್ಬೋದು ಅಂದರೆ ಶೀತಲ್ ಅವರು ಎಲ್ಲೂ ಹೋಗಿಲ್ಲ, ಮಾಧ್ಯಮ, ಕಿರುತೆರೆ ಮತ್ತು ಸಿನಿಮಾಗಳಲ್ಲಿ ಕಾಣಿಸ್ಕೋತಿಲ್ಲ. ಅಷ್ಟೇ ಬಿಟ್ಟರೆ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಿದ್ದಾರೆ, ಅವ್ರಿಗೆ ಒಂದು ಬಿಸ್ನೆಸ್ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂತ ಅವರಿಂದನೇ ಮಾಹಿತಿ ಬಂದಿದೆ. ಇದು ಬಲ್ಲ ಮೂಲಗಳ ಮಾಹಿತಿ ಅಲ್ಲ ಅಲ್ವಾ?